ವೆಲ್ಕಮ್ ಬ್ಯಾಕ್ ಟು ಕಲಿ ಡೈರೀಸ್. ಇವತ್ತು ವೀಕೆಂಡ್ ಸ್ಯಾಟರ್ಡೇ, ಸೊ ಎಲ್ಲ ಫ್ಯಾಮಿಲಿ ಇದ್ದಾರೆ. ಹಾಯ್ ಮಾಡಮ್ಮ. ಇಲ್ಲಿ ಅಪ್ಪ ಆ್ಯಂಡ್ ಚುಕ್ಕಿ ಕೂತಿದ್ದಾಳೆ, ಸಾರಿ. ಸೊ ಎಲ್ಲರೂ ಬೂಕನ್ ಬೆಟ್ಟಕ್ಕೆ ಹೋಗೋಣ, ಹಾಗೆ ಫ್ರೀ ಇದ್ವಲ್ಲ ಸ್ಯಾಟರ್ಡೆ ಹಾಫ್ ಡೇ ಎಲ್ಲ, ಒಂದು ಔಟಿಂಗ್ ಥರನೂ ಆಗುತ್ತೆ, ದೇವಸ್ಥಾನಕ್ಕೆ ಹೋದಂಗೂ ಆಗುತ್ತೆ ಅಂತ ನಾವೀಗ ಬೂಕನ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರಿಗೆ ಬೂಕನ್ ಬೆಟ್ಟದ ಬಗ್ಗೆ ಗೊತ್ತಿಲ್ಲ, ಬೂಕನ್ ಬೆಟ್ಟ ಎಲ್ಲಿದೆ ಗೊತ್ತಿಲ್ಲ, ಎಲ್ಲ ನೀವು ನಾವೀಗ ಹಾಸನ ಕಡೆಯಿಂದ ಬ್ಯಾಂಗ್ಳೂರ್ಗೆ ಹೋಗೋ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. NH75 ಅಫ್ಕೋರ್ಸ್ ನಾವು ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇರ್ತೀವಿ. ರೈಟ್ ಸೈಡಲ್ಲಿ ಹಿರಿಸೇವೆಗಿಂತ 1 ಕಿಲೋಮೀಟರ್ ಹಿಂದಕ್ಕೆ, ಇನ್ನು ಹಿರಿಸೇವೆ ರೀಚ್ ಆಗೋ 1 ಕಿಲೋಮೀಟರ್ ಮುಂಚೆನೆ ರೈಟ್ ಸೈಡ್ಗೆ ಒಂದು ರೋಡ್ ಹೋಗುತ್ತೆ. ಅಲ್ಲಿಂದ ನೀವು ಒಂದು ಸ್ವಲ್ಪ ದೂರ ಹೋದರೆ ಬೂಕನ್ ಬೆಟ್ಟ ಸಿಗುತ್ತೆ. ಬನ್ನಿ, ಎಲ್ಲಿ ಅಂತ ಎಕ್ಸಾಕ್ಟಾಗಿ ತೋರಿಸ್ತೀನಿ. ಯಾರಿಗೆ ಇದ್ರ ಬಗ್ಗೆ ಮುಂಚೆನೇ ಗೊತ್ತು ಅವರನ್ನ ಕಮೆಂಟ್ ಮಾಡಿ. ನಿಮಗೆ ಹಾಸನ ಕಡೆಯಿಂದ ಬರ್ತಿದ್ರೆ ಡೈರೆಕ್ಟ್ ರೈಟ್ಗೆ ಕ್ರಾಸ್ ಇಲ್ಲ, ಸ್ವಲ್ಪ ಮುಂದೆ ಬಂದು ಯಾವ ಊರಿದು ಹೊನ್ನೇನಹಳ್ಳಿ ಅಂತ ಒಂದು ಸ್ವಲ್ಪ ಮುಂದೆ ಬರಬೇಕಷ್ಟೆ. ಇಲ್ಲಿ ಯೂ ಟರ್ನ್ ಮಾಡ್ಕೊಂಡು ಮತ್ತೆ ನೀವು ಆ ಕಡೆ ಸೈಡ್ ಅಂದರೆ ಬ್ಯಾಂಗ್ಳೂರ್ ಟು ಹಾಸನ್ಗೆ ಹೋಗೋ ಸೈಡ್ HVL ಹೋದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಟರ್ನ್ ಸಿಗುತ್ತೆ. ಎಲ್ಲೆಲ್ಲಿ ಕರ್ನಾಟಕದ ಭಾರತದ ಮೂಲೆ ಮೂಲೆಯಿಂದ ಎಲ್ಲ ಇಲ್ಲಿಗೆ ಬೇರೆ ಬೇರೆ ತಳಿಯ ದನಗಳನ್ನೆಲ್ಲ ತಂದಿರ್ತಾರೆ. ಮತ್ತು ರೈತರು ಅವರದ್ದನ್ನೆಲ್ಲ ಕರ್ಕೊಂಡು ಹೋಗಿರ್ತಾರೆ. ಈಗ ಏನಿದೆ, ಹೆಂಗೆ ನಡೀತಿದೆ ಜಾತ್ರೆ ಇವತ್ತಿನ ದಿನ ಅಂತ. 19th ಆಫ್ ಜಾನ್ವರಿ ಇಲ್ಲಿ ತೇರು ಎಳೆಯೋದೆಲ್ಲ ಇರುತ್ತೆ. ದೇವರು ಇದ್ದು ಅಲ್ಲಿ ದೇವಸ್ಥಾನದ ದೇವರ ಮೆರವಣಿಗೆ ದೇವರು ಇರುತ್ತೆ, ಅದು ತೇರನ್ನ ಎಳಿತಾರೆ. ಸೊ ನಾನು ಹೇಳಿದೆ ಅಲ್ವಾ, ಎಲ್ಲ ಥರದ್ದು ಎಷ್ಟೊಂದು ತಳಿಯ ದನಗಳೆಲ್ಲ ಇರುತ್ತೆ ಅಂತ. ನೋಡಿ ಇಲ್ಲೆಲ್ಲ ಹಿಂಗೆ ರೈತರು ದನಗಳನ್ನೆಲ್ಲ ಎತ್ಕೊಬಂದು ಹಂಗಲ್ಲಿ ಟೆಂಟ್ ಹಾಕ್ಕೊಂಡು ನೈಟೆಲ್ಲ ಆ ದನಗಳನ್ನೆಲ್ಲ ಕಾಯ್ತಾರೆ. ರೈತರು ಎಷ್ಟೊಂದು ದಿನ ಇಲ್ಲೇ ಇರ್ತಾರೆ, ಇಲ್ಲೇ ಆಲ್ಟ್ ಹಾಕ್ತಾರೆ. ಆ ಥರ ಇಲ್ಲಿ ಜಾತ್ರೆ ವಿಶೇಷತೆ ಇದು. ತುಂಬ ವರ್ಷಗಳಿಂದ ಹೀಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಇಲ್ಲೂ ಟೆಂಟ್ ಹಾಕ್ಕೊಂಡಿದ್ದಾರೆ, ಇಲ್ಲೂ ಎಲ್ಲ ಟೆಂಟ್ ಹಾಕ್ಕೊಂಡು ರೈತರಿದ್ದಾರೆ. ಅಲ್ಲಿ ನೋಡಿ ತಾತ ಇದ್ದಾರೆ. ಈಗ ಹೋಗೋಣ ಬನ್ನಿ ನಾವು. ಇಲ್ಲೆಲ್ಲ ನೋಡಿ ಹಿಂಗೆ ಶಾಮಿಯಾನ ಎಲ್ಲ ಹಾಕ್ಕೊಂಡು, ಅಂದರೆ ಬಿಸಿಲು ಮಳೆ ಏನು ಆಗಬಾರ್ದು, ಎತ್ತುಗಳನ್ನ ಕಾಪಾಡೋಕ್ಕೆ ಶಾಮಿಯಾನ ಹಾಕ್ಸ್ಕೊಂಡಿರೋದು. ಅವರು ಹಂಗೆ ಗಾಡಿಗಳಲ್ಲಿ ಎಲ್ಲ ಉಳ್ಕೊಂಡು ರೈತರು ಆ ಎತ್ತುಗಳನ್ನ ನೋಡಿಕೊಂಡು ಜಾತ್ರೆ ಮುಗಿಯೋ ತನಕ ಇಲ್ಲೇ ಇರ್ತಾರೆ. ಅದೇ ಥರ ಇಲ್ಲಿ ನಡ್ಕೊಂಡು ಬಂದಿರೋದು. ಎಲ್ಲಿ ನೋಡಿದ್ರು ಬೇರೆ ಬೇರೆ ಥರದ್ದು ಹಸುಗಳಿದೆ. ಆಮೇಲೆ ಫುಲ್ ಜಾತ್ರೆ ವೈಬ್ಸ್ ನಡೀತಾ ಇದೆ. ಏನೇನೋ ತಿಂಡಿ ತಿನಿಸು, ಆಮೇಲೆ ಏನೇನೋ ಮಾಡ್ತಾ ಇದ್ದಾರೆ ಜಾತ್ರೆ ಎಲ್ಲ. ಫುಲ್ ನಾನು ಮೈಕ್ ಹಾಕ್ಕೊಂಡಿಲ್ಲ, ವಾಯ್ಸ್ ಎಷ್ಟು ಕೇಳಿಸ್ತಿದೆ ನನಗೆ ಗೊತ್ತಿಲ್ಲ. ಜಾತ್ರೆ ಪ್ಯೂರ್ ವೈಬ್ಸ್ನ ಫೀಲ್ ಮಾಡಿ ಗಿಚಿ ಗಿಚಿ ಅಂತ. ಇಲ್ಲಿ ಇದ್ರ ಓನರ್ ಇದ್ದಾರೆ, ಮಾತಾಡ್ಸೋಣ. ಅವರಾ ಸರ್, ಇದು ನಿಮ್ದನ ಕೋಣ? ಇದ್ರ ಏನು ವಿಶೇಷತೆ? ಯಾವ ತಳಿ ಇದು? ಮುರಾ ತಳಿ. ಮುರಾ ಮಾರಕ್ಕಿಟ್ಟಿರ? ಮಾರಕ್ಕಿಟ್ಟಿಲ್ಲ ಮೇಡಮ್, ಇದು ಇದಕ್ಕೆ ವೆಟರ್ನರಿ ಕೊಡಬೇಕು ಅಂತ. ಓ ಹೌದಾ, ಓಕೆ ಓಕೆ. ಹಾಂ, ಎಲ್ಲಿಂದ ಬಂದಿರೋದು ನೀವು? ಕಿಕ್ಕೇರಿ ಹೋಬಳಿ, ಕಿಕ್ಕೇರಿಯವರು. ಹಾಂ, ಮಂಡ್ಯ ಜಿಲ್ಲೆ. ಯಾವತ್ತು ಇದು ಜಾತ್ರೆ ಶುರು ಆಗೋ ಮುಂಚೆನೇ ಇಲ್ಲಿ ಗುರುವಾರ ಬಂದ್ರಿ. ಸೊ ಇದು ವಿಶೇಷ. ಸೊ ಮಾಡ್ತಿಲ್ಲ ಅವರು, ಎಲ್ಲ ಡಿಸ್ಪ್ಲೇಗೆ ಅಂತ ಎಲ್ಲ ಬಂದು ನೋಡಲಿ ಅಂತ ಕಟ್ಟಿದ್ದಾರೆ. ಇದು ಕಿಕ್ಕೇರಿಯಿಂದ ಬಂದು ಇಲ್ಲಿ ಮಾಡ್ಯಾರೆ. ಅವ್ರು ನನಗೆ ಮಾರಕ್ಕೆ ಸಾಕಿಲ್ಲ, ಶೋಕಿಗೆ ಸಾಕಿರೋದು ಅಂದರು. ನನಗೆ ಫುಲ್ ನಗು ಬಂದಿತ್ತು. ಅಂದರೆ ಅವ್ರ ಅಕ್ಕ ಅವ್ರು ಖುಷಿಗೆ ಸಾಕೊಂಡಿರೋದು ಅಂತ. ನಾವು ಶೋಕಿ ಆ ಥರ ಅವ್ರು ಶೋಕಿಗೆ ಸಾಕಿರೋದು ಅಂದ ತಕ್ಷಣ ನನಗೆ ಅಲ್ಲೇ ಫುಲ್ ನಗು ಬರ್ತಿತ್ತು. ಇಲ್ಲಿ ನೋಡಿ ಇರೋ ಗೇಮ್ ನಡೀತಾ ಇದೆ. ಇಲ್ಲೇನೋ ದರ್ಶನು ಯಶು ದುನಿಯಾ ವಿಜಯ್ ಫೋಟೋ ಹಾಕೊಂಡವ್ರೆ. 40 ಮನೆ 20 ಮನೆ 40 ಮನೆ ಏನಂತ ಗೊತ್ತಿಲ್ಲ. ಅರ್ಥ ಆಗ್ತಿಲ್ಲ. ಬನ್ನಿ
ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ. ಇಲ್ಲಿ ಬಂದವರೆಲ್ಲ ಕಡಲೆಪುರಿ ಮತ್ತು ಡೇಟ್ಸ್ ಖರ್ಜೂರ ಅಂತ ತೊಗೊಂಡು ಹೋಗ್ತಾರೆ. ಅಲ್ಲಿ ಇದು ಈ ಜಾತ್ರೆಯಲ್ಲಿ ಅದು ಜಾಸ್ತಿ ಸ್ಪೆಷಲ್ಲು. ಇಲ್ಲಿ ಏನೇನೋ ಮಾರೋದೆಲ್ಲ ಇದೆ, ಇನ್ನೂ ಮಾರ್ತಾ ಇದ್ದಾರೆ. ಬಂದವರೆಲ್ಲ ನೋಡಿ ಇಲ್ಲಿ ತಾತನ ಇಟ್ಕೊಂಡು ಹೋಗ್ತಾರೆ ಇದು ಖರ್ಜೂರ. ಹಂಗೆ ಬಂದವರೆಲ್ಲ ಇಲ್ಲಿ ಖರ್ಜೂರ ಮತ್ತು ಕಡಲೆಪುರಿನ ಜನರಲಾಗಿ ತೊಗೊಂಡು ಹೋಗ್ತಾರೆ. ನನ್ನ ವಾಯ್ಸ್ಗಿಂತ ಬೇರೆಯವ್ರ ವಾಯ್ಸ್ ತುಂಬ ಡಾಮಿನೇಟಾಗಿ ಕೇಳಿಸ್ತಿದ್ರೆ ಐ ಆಮ್ ರಿಯಲಿ ಸಾರಿ. ವ್ಲಾಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಓಟ್ ಮೇಲೆ ಓಕೆ ಅಟ್ಲೀಸ್ಟ್ ತುಂಬ ಜನ ಗೊತ್ತಿರಲ್ಲ ಇದ್ರ ಬಗ್ಗೆ ತೋರ್ಸೋಣ ಅಂತ ಇದನ್ನ ಸ್ಟಾರ್ಟ್ ಮಾಡಿದೆ. ಅಮ್ಮ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಅಂದಿರಲ್ಲ ಎತ್ತುಗಳನ್ನೆಲ್ಲ ಉಟ್ಕೊಂಡ್ಬಂದು ಇಲ್ಲೇ ಒಂದೊಂದು ವಾರ 8-9 ದಿನ ಇಲ್ಲೇ ಇರ್ತಿರಂತೆ. ಬಟ್ ಈಗ ದನಗಳೆಲ್ಲ ಕಮ್ಮಿ ಆಗಿರೋದ್ರಿಂದ ಇದು ಕಮ್ಮಿ ಆಗಿದೆ. ಸಖತ್ತಾಗಿದೆ. ಹಿಂಗೆ ಅಲಂಕಾರ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಇಲ್ಲಿ ಕೊಂಬುಗಳಿಗೆಲ್ಲ ಏನೇನೋ ಕಟ್ಟಿ ಇನ್ನೂ ಚೆನ್ನಾಗಿ ಅದಕ್ಕೆ ಪೇಂಟ್ ಎಲ್ಲ ಮಾಡೆಲ್ಲ ಮಾಡ್ಕೊಂಬರ್ತಾರೆ. ಹೋದ ವರ್ಷ ಜಾತ್ರೆಯಲ್ಲಿ ಇವರೇ ಇದನ್ನ 5.5 ಲಕ್ಷಕ್ಕೆ ತೊಗೊಂಡಿದ್ರಂತೆ. ಈಗ 6 ಲಕ್ಷಕ್ಕೆ ಸೇಲ್ ಆಗಿದೆ. ಯಾವ ಊರವರು ನೀವು? ಹೌದಾ? ಏನು ತಳಿ ಇದ್ರೆ ತಳಿ ಹೆಸರೇನು? ಹಳ್ಳಿಕಾರ. ಓ, ಹಳ್ಳಿಕಾರ ತಳಿ ಅಂತ ಇದು. ವರ್ತೂರು ಸಂತೋಷ್ ಅವರು ಊರು ಹಳ್ಳಿಕಾರ ಗೊತ್ತಲ್ಲ, ಆ ಹಳ್ಳಿಕಾರ ತಳಿ ತುಂಬ ಫೇಮಸ್. ತುಂಬ ಹೈ ಪ್ರೈಸ್ಗೆಲ್ಲ ಹೋಗುತ್ತೆ ಇದು ಈಗ 6 ಲಕ್ಷಕ್ಕೆ ಮಾರಾಟ ಆಗಿದೆಯಂತೆ ಈ 2 ಪೇರ್. ಇದು ಮತ್ತು ಅದು ಏನು ಕಾಣಿಸ್ತಿದೆ ಇಲ್ಲಿಂದ ತೋರಿಸ್ತೀನಿ ಬನ್ನಿ. ಈ 2 ಎಲ್ಲ ಬಂದು ಫೋಟೋ ತೆಗೆಸ್ಕೊತಾ ಇದ್ದಾರೆ ನೋಡಿ. ನೋಡಿ ಇಲ್ಲಿ ಗಾಡಿ ಒಳಗೆ ಕಟ್ತಾ ಇದ್ದಾರೆ. ಹಿಂಗೆ ಆಲ್ರೆಡಿ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ತಡಿ ಮತ್ತೆ ತೋರಿಸ್ತೀನಿ ಹಚ್ಚೋದನ್ನ ನೋಡಿ. ಅಲ್ಲಿ ಆಲ್ರೆಡಿ ಒಳಗೆ 4 ಪೇರ್ ಇದೆ. 4 ಅಲ್ಲ 2 ಪೇರ್, 5 ಕಟ್ಟಿದ್ದಾರೆ. ಇಲ್ಲಿ ಒಳಗೆ ಕರ್ಕೊಂಡು ಹೋಗಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಂಗೆ ಒಳಗೆ ಗಾಡಿಗಳಲ್ಲಿ ರೆಡಿ ಮಾಡಿಕೊಂಡು ಕಟ್ಕೊಂಡು ಇಲ್ಲಿ ತೊಗೊಂಬರ್ತಾರೆ. ಇದಿನ್ನೂ ನೈಟ್ ಬರಬೇಕು. ನೈಟ್ ಇನ್ನೂ ಸಕ್ಕತ್ತಾಗಿರುತ್ತೆ ನೋಡಿ. ಹಿಂಗೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಎಲ್ಲ ಕಡೆ. ಆ್ಯಕ್ಚುಲಿ ಅದೆಲ್ಲ ಆನ್ ಮಾಡಿರ್ತಾರೆ. ಸೊ ಸಕ್ಕತ್ತಾಗಿ ಕಾಣಿಸ್ತಿರುತ್ತೆ. ನೈಟ್ ವೈಬ್ಸು ಮಸ್ತಾಗಿರುತ್ತೆ. ಬಟ್ ನೈಟ್ ಬರೋಕ್ಕಾಗಲ್ಲ ನಾವು, ಹಂಗಾಗಿ ಬೆಳಗ್ಗೆ ಬಂದಿದ್ದೀವಿ. ಚೆನ್ನಾಗಿ ಅದನ್ನ ಪಕ್ಕನೇ ಮಲ್ಕೊಂಡಿದ್ದಾರೆ. ಹೀಗೆ ಇಲ್ಲಿ ಅಡುಗೆ ಮಾಡ್ಕೋತಾ ಇದ್ದಾರೆ ಅವ್ರಿಗೆ. ಚೆನ್ನಾಗಿ ಅವ್ರು ಲಿಟ್ರಲಿ ಅವ್ರ ಮನೇಲಿ ಅವುಗಳು ಫ್ಯಾಮಿಲಿ ಪರ್ಸನ್ಸ್ ಅಂತಲೇ ಟ್ರೀಟ್ ಮಾಡ್ತಿರ್ತಾರೆ. ಅಷ್ಟೊಂದು ಅವ್ರಿಗೆ ಬಾಂಡ್ ಅಷ್ಟಿರುತ್ತೆ, ಎಮೋಷನ್ಸ್ ಇರುತ್ತೆ ಅವ್ರ ಜೊತೆ. ಅದನ್ನ ಬರೀ ಒಂದು ದನ ಒಂದು ಎತ್ತು ಅಂತ ನೋಡ್ತಾ ಇರಲ್ಲ. ಕಾಣಿಸ್ತಿದೆಯಲ್ಲ ಅದು ತೇರು. ಕೊನೆ ದಿನ ತೇರು ಎಳಿತಾರೆ. ದರ್ಶನ ಎಲ್ಲ ಆಯಿತು. ಕೆಳಗೆ ಬಂದು ಜಾತ್ರೆ ಇದೆಲ್ಲ ಸುಮ್ಮನೆ ಸುತ್ಕೊಂಡು ನೋಡೋಣ ಹೆಂಗಿದೆ ನೋಡ್ಕೊಂಡು ಲೆಟ್ಸ್ ಗೋ ಬ್ಯಾಕ್. ಇದು ಪೂಕನ ಬೆಟ್ಟ. ಸೊ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಪ್ರತಿ ಜಾನ್ವರಿಲಿ ಸಂಕ್ರಾಂತಿ ಮುಂಚೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಸೊ ನೀವು ಇನ್ನೂ ಬಂದಿಲ್ಲ ಅಂದರೆ ಈ ವರ್ಷನೂ ವಿಸಿಟ್ ಮಾಡಿ. ಈ ವರ್ಷ ಆಗಲಿ ಅಂದರೆ ಮುಂದಿನ ವರ್ಷ ವಿಸಿಟ್ ಮಾಡಿ. ಇದಕ್ಕೆ ಬರೋಕ್ಕೆ ಬೇರೆ ಬೇರೆ ವೇ ಇದೆ. ಇರಿಸೆ ವೇಯಿಂದನೂ ಬರ್ಬೋದು, ಅಥವಾ ನಾನೀಗ ತೋರಿಸಿದ ವೇಯಿಂದ ಬರ್ಬೋದು. ಸೊ ನಿಮಗೆ ಈಸಿ ಆಗಿದ್ದ ವೇಯಿಂದ ಬನ್ನಿ, ವಿಸಿಟ್ ಮಾಡಿ. ವಿಸಿಟ್ ಮಾಡಿರೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ದಿಸ್ ವಾಸ್ ಪೂಕನ ಬೆಟ್ಟ ಜಾತ್ರೆ. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಜಿಲೇಬಿ ತಿಂದ ಚಿಯರ್ಸ್ ಟು ಆಲ್. ವಾಪಸ್ ನಾವು ನಮ್ಮ ಮನೆಯ ಕಡೆ ಓಡೋಣ. ಬಿಸಿಲು ಬರ್ತಾ ಇದೆ. ಈಗ ಬೆಳಗ್ಗೆಯಿಂದ ಫುಲ್ ಚಳಿ ಇತ್ತು. ಥ್ಯಾಂಕ್ ಗಾಡ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಟು ಕರ್ಲಿ ಡೈರೀಸ್ ಆ್ಯಂಡ್ ಬಾಯ್ ಬಾಯ್.